ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ನಮ್ಮ ಸೆಕೆಂಡ್ PU ಸ್ಟೂಡೆಂಟ್ ಕೆ ಶಾಫಿಯಾ. ಶಿ ಈಸ್ ಅ ಪ್ರೌಡ್ ಸ್ಟೂಡೆಂಟ್. ಅವ್ರ ಜೊತೆ ಇದ್ದಾರೆ ಅವರ ಪೇರೆಂಟ್. ಅವರು ಶಾಫಿಯಾ ಮೇಲೆ ಇವತ್ತು ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ? ಮೊನ್ನೆ ರಿಸಲ್ಟ್ ಬಂತು ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ ಅಬೌಟ್ ಅ ರಿಸಲ್ಟ್. ಕರೆಕ್ಟ್ ಅಲ್ವಾ? ಐ ಯು ಹ್ಯಾಪಿ ಅಬೌಟ್ ಯರ್ ರಿಸಲ್ಟ್? Yes, she is. Why? Because she has secured 96% in her second PU examinations. ಸೊ ಆ ರಿಸಲ್ಟ್ ಬರೋದ್ರ ಹಿಂದೆ ತುಂಬ ಹಾರ್ಡ್ ವರ್ಕ್ ಇದೆ, ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರ ಟೀಚರ್ಸ್ ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. JP ಸರ್ ಅವರಿಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಮೀಟಿಂಗ್ಸ್ಗಳನ್ನ ಮಾಡಿ ಅವರಿಗೆ ಎಲ್ಲ ಥರದ ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಶಾಫಿಯಾ, ಹೌ ಡು ಯು ಫೀಲ್ ಅಬೌಟ್ ಯುವರ್ ಮಾರ್ಕ್ಸ್? ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? JP sir was motivating and lecturers also motivating us, so I can get more marks. So ಓಕೆ, ಸೊ ಅವರು ಮೋಟಿವೇಶನ್ ಬಗ್ಗೆ ಮಾತಾಡಿದ್ರು. ಎಲ್ಲ ಟೀಚರ್ಸ್ ಆಗಿರ್ಬೋದು, ಎಸ್ಪೆಷಲಿ ನಮ್ಮ JP ಸರ್. ಯಾವುದೇ ಸ್ಟೂಡೆಂಟು ಅವ್ನು 35% ಅಥವಾ ಸ್ಟೂಡೆಂಟು 40%, 45% ಅಲ್ಲ. ಇಲ್ಲಿ ನೋಡೋದು ಅವರು ನಮ್ಮ ಸ್ಟೂಡೆಂಟ್. ಯಾವ ಥರ ಒಂದು ಔಟ್ಪುಟ್ನ ನಾವು ಪ್ರೆಸೆಂಟ್ ಮಾರ್ಕೆಟಿಗೆ ಕೊಡಬೇಕು. ಕರೆಕ್ಟ್. ಸೊ ಆ ಒಂದು ಮೋಟಿವೇಶನ್ನ ತಲೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಅದನ್ನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಸ್ಫೂರ್ತಿನ ತುಂಬ್ತಾ ನಮ್ಮ ಈ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಶಾಫಿಯಾ, ನಿಮಗೆ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ವೆರಿ ಬಿಗ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ ಫ್ರಮ್ ದ ಕಾಲೇಜ್ ಸೈಡ್. ಥ್ಯಾಂಕ್ ಯು.